ಜುಲೈ 11ನೇ ತಾರೀಕಿನಿಂದ ಜುಲೈ 14ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ? ಈ ವರ್ಷದ ಮುಂಗಾರಿನ ಮಳೆ ಪ್ರಮಾಣ ಏನಾದರೂ ಕಡಿಮೆ ಇದೆಯಾ? ಕೃಷಿ ಮೇಲೆ ಏನಾದರೂ ಇದರ ಪರಿಣಾಮಗಳು ಬೀಳ್ತಿದೆಯಾ? ಒಟ್ಟಾರೆಯಾಗಿ ರಾಜ್ಯದ ಹವಾಮಾನದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ವಿಜ್ಞಾನಿ ಹಾಗೂ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರು ಪ್ರತಿಧ್ವನಿ ನ್ಯೂಸ್ನೊಂದಿಗಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸರ್, ಈಗ ಜುಲೈ 11ನೇ ತಾರೀಕಿನಿಂದ ಜುಲೈ 15ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ಯಾವ ರೀತಿಯಾಗಿರುತ್ತೆ? ಈ ವರ್ಷದ ಮುಂಗಾರಿನ ಮಳೆಯ ಪ್ರಮಾಣ ಹೆಚ್ಚಿದೆಯಾ ಅಥವಾ ಕಡಿಮೆ ಇದೆಯಾ? ಕೃಷಿ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಒಂದು ವೇಳೆ ಏನಾದರೂ ಮುಂಗಾರು ಮಳೆ ಕಡಿಮೆ ಬಿದ್ದಿದ್ರೆ? ಒಟ್ಟಾರೆಯಾಗಿ ರಾಜ್ಯದ ಹವಾಮಾನದ ವರದಿ ಬಗ್ಗೆ ಹೇಳೋದಾದರೆ, ಜುಲೈ 11ರಿಂದ ಜುಲೈ 15ರವರೆಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳಾದವು. ಕರಾವಳಿ ಜಿಲ್ಲೆಗಳಲ್ಲಿ ಯಾವುದೇ ನಾವು ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವುದಿಲ್ಲ. ಅಂದ್ರೆ ಜುಲೈ 11ರಿಂದ ಜುಲೈ 15ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆಗಳಾದವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಬಂಗಾಳ ಉಪಸಾಗರದಲ್ಲಾಗಲಿ ಅರಬ್ಬಿ ಸಮುದ್ರದಾಗಲಾಗಲಿ ಎಲ್ಲಿಯೂ ವಾಯುಭಾರ ಕುಸಿತವಾಗುವ ಅಥವಾ ಅಂದರೆ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗುವಂಥ ಯಾವುದೇ ಸೂಚನೆಗಳು ಇರುವುದಿಲ್ಲ. ಹೀಗಾಗಿ ಜುಲೈ 11ರಿಂದ ಜುಲೈ 15ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆಯು ಕೆಲವು ಕಡೆ ಮಾತ್ರ ಅಂದ್ರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಜುಲೈ 16 ನಂತರ ಸ್ವಲ್ಪ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವು. ಓಕೆ, ಈ ವರ್ಷದ ಮುಂಗಾರಿನ ಮಳೆಯ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದ್ರಿ. ಕೃಷಿ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರ್ತಾ ಇದೆ ಅನ್ನುವಂಥದ್ದು? ಯಾಕಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಕಡಿಮೆ ಮತ್ತು ತುಂಬ ತಡವಾಗಿ ಪ್ರಾರಂಭ ಆಗಿದೆ ಮುಂಗಾರು ಮಳೆ ಅಂತ ಹೇಳಿದ್ರಿ. ಕೃಷಿಗೆ ಮುಖ್ಯವಾಗಿ ಬೇಕಾದದ್ದ ಮಳೆ. ಈ ಮಳೆನ ಕಡಿಮೆ ಆಯ್ತಂದ್ರೆ ಕೃಷಿ ಮೇಲೆ ನೇರವಾಗಿ ಪರಿಣಾಮ ಬೀಳ್ತೈತಿ. ಕೃಷಿ ಉತ್ಪನ್ನಗಳ ಕಡಿಮೆನೂ ಆಗ್ಬೋದು ಇದರಿಂದ. ಯಾಕಂದ್ರೆ ಮಳೆ ಟೈಮ್ ಟು ಟೈಮ್ ಆಗ್ತಾಯಿಲ್ಲ. ಹಿಂಗಾಗಿ ಬೆಳೆಗಳಿಗೆ ತೊಂದರೆ ಆಗುತ್ತೆ. ಮುಂಗಾರು ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದಾಗಿ ಹಿಂಗಾರು ಮಳೆ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಆಮೇಲೆ ಈ ಮುಂಗಾರು ಮಳೆ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣಗಳೇನು, ರೀಸನ್ ಏನು ಅನ್ನುವಂಥದ್ದು? ಈ ಮುಂಗಾರು ಮಳೆ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಎಲ್ನಿನೋ ಅಂತ ಕರಿತೀವಿ ನಾವು. ಎಲ್ನಿನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಗರದ ನೀರಿನ ಉಷ್ಣಾಂಶ ಅಸಹಜವಾಗಿ ಏರಿಕೆಯಾಗಿದೆ. ಈಗ ಎಲ್ನಿನೋ ಭಾರಿ ಆ್ಯಕ್ಟಿವ್ ಕಂಡೀಷನಲ್ಲಿ ಇರೋದರಿಂದ ಮನ್ಸೂನ್ ಮಾರುತಗಳು ದುರ್ಬಲಗೊಂಡಿವೆ ಮತ್ತು ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತವಾಗುವ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಇದೇ ಒಂದು ಡ್ರೈವಿಂಗ್ ಫೋರ್ಸ್ ಮಳೆ ತರಲಿಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ ವಾಯುಭಾರ ಕುಸಿತಗಳು. ಮತ್ತು ಅದು ಅಲ್ಲದೆ IOD ಇಂಡಿಯನ್ ಓಷನ್ ಡೈಪೋಲ್ ಅಂತ ಅದು ಅಷ್ಟೊಂದು ಫೇವರೇಬಲ್ ಇರುವುದಿಲ್ಲ. ಅಥವಾ ಇತರ ಯಾವುದೇ ಸೂಚನೆಗಳು ಫೇವರೇಬಲ್ ತೋರಿಸ್ತಾ ಇಲ್ಲ ಈ ಮುಂದಿನ ಒಂದು ವಾರದವರೆಗೆ. ಹೀಗಾಗಿ ಮಳೆ ಬರುವ ಸಾಧ್ಯತೆಗಳು ಭಾಳ ಕಡಿಮೆ ಅಂತ ನಾನು ಹೇಳ್ಬೋದು. ಈ ವರ್ಷದ ಮುಂಗಾರು ಮಳೆ ರಾಜ್ಯದ ಯಾವ ಪ್ರದೇಶದಲ್ಲಿ ಹೆಚ್ಚು ಬಿದ್ದಿದೆ? ಮುಂಗಾರು ಮಳೆ ಪ್ರಮಾಣ ಎಷ್ಟು ಜಾಸ್ತಿ ಇದೆ ಅನ್ನುವಂಥದ್ದು ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಳೋದಾದರೆ? ಮುಂಗಾರು ಮಳೆ ಬಿದ್ದದ್ದ ಭಾಳ ಕಡಿಮೆ. ಅದು ಮಳೆ ಆದದ್ದು ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಗಿದೆ. ಉಳಿದ ಜಿಲ್ಲೆಗಳಲ್ಲಿ ಭಾರಿ ಮಳೆ ಕಡಿಮೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 150ರಷ್ಟು ಮಳೆ ಕಡಿಮೆ ಐತೆ ಅಂತ ನಾನು ಹೇಳ್ಬೋದು. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 120ರಿಂದ 25ರಷ್ಟು ಮಳೆ ಕಡಿಮೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 130ರಷ್ಟು ಮಳೆ ಕಡಿಮೆ ಐತಿ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರುವಂತಹ ಚಾನ್ಸಸ್ ಇದೆ? ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು 5-6 ದಿನದಲ್ಲಿ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಗೆ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು ಜಿಲ್ಲೆಯವರು ಅನ್ನೋವಂಥದ್ದು? ಮಳೆ ಬರಾಗಿತ್ತಂದ್ರೆ ಬೆಳಗಾವಿ, ಧಾರವಾಡದಲ್ಲಿ ಬರೋ ಸಾಧ್ಯತೆಗಳದಾವು. ಆದರೆ ಅಷ್ಟೊಂದು ಮಳೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ ಅಂತ ನಾವು ಹೇಳ್ಬೋದು. ಉಳಿದ ಜಿಲ್ಲೆಗಳಲ್ಲಿ ಎಷ್ಟೋ ಸಲ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಐತೆ. ಅಂದ್ರೆ ಮಳೆ ಬರದೇನೇ ಇರ್ಬೋದು ಮುಂದಿನ ಒಂದು ವಾರದವರೆಗೆ. ನಂತರ ಮತ್ತು ಮಳೆ ರಿವೈವ್ ಆಗ್ಬೋದು ಮತ್ತು ಮಳೆ ಆರಂಭ ಆಗ್ಬೋದು. ಈ ಒಂದು 5 ದಿವಸದ ಮಳೆ ಭಾಳ ಕಡಿಮೆ ಇರ್ತೈತಿ.
ಓಕೆ, ಬೆಂಗಳೂರಿನಲ್ಲಿ ನಿನ್ನೆನೂ ಕೂಡ ಮೋಡ ಇರುವಂತಹ ವಾತಾವರಣ ಇತ್ತು, ಮಳೆ ಬರಬಹುದು ಅನ್ನುವಂತಹ ವಾತಾವರಣ ಕೂಡ ಇತ್ತು. ಬೆಂಗಳೂರಲ್ಲಿ ಏನಾದರೂ ಮಳೆ ನಿರೀಕ್ಷೆ ಮಾಡ್ಬೋದಾ? ಬೆಂಗಳೂರಲ್ಲಿ ಏನಾದರೂ ಮಳೆ ಬರುವಂಥ ಚಾನ್ಸಸ್ ಇದೆಯಾ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಎಲ್ಲೋ ಕಡೆ ಒಂದು ಹಗುರವಾಗಿ ಮಾತ್ರ ಮಳೆ ಬರೋ ಸಾಧ್ಯತೆ ಐತಿ ಬೆಂಗಳೂರಿನಲ್ಲಿ. ಅಷ್ಟೊಂದು ವ್ಯಾಪಕವಾಗಿ ಮಳೆ ಬರೋ ಸಾಧ್ಯತೆಗಳು ಕಡಿಮೆ ಬೆಂಗಳೂರಿನಲ್ಲಿ ಕೂಡ. ಓಕೆ, ರಾಜ್ಯದ ನೆರೆಯ ಜಿಲ್ಲೆ ಅಥವಾ ನೆರೆ ರಾಜ್ಯಗಳಲ್ಲಿ ಈಗಾಗಲೇ ಮಳೆ ಅಂದರೆ ಕೇರಳದಲ್ಲೂ ಕೂಡ ಹೆಚ್ಚು ಮಳೆಯಾಗಿದೆ, ಪ್ರವಾಹವೂ ಕೂಡ ಆಗಿರುವಂಥದ್ದು. ಅದರದ್ದು ಎಫೆಕ್ಟ್ ಏನಾದರೂ ರಾಜ್ಯದ ಮೇಲೆ ಆಗತ್ತಾ ಏನು ಅನ್ನುವಂಥದ್ದು? ಕೇರಳ ಕರ್ನಾಟಕ ಜೊತೆಗೆ ಕೇರಳದಲ್ಲೂ ಕೂಡ ಮಳೆ ಇತ್ತು. ಆದರೆ ಈ ಕೇರಳದಲ್ಲಿ ಮುಂದಿನ ಒಂದು 5 ದಿವಸದವರೆಗೆ ಮಳೆ ಅಲ್ಲಿನೂ ಕಡಿಮೆ ಆಗೈತಿ. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.